ಈ ಒಂದು ಕೇಸ್ಗಳನ್ನು ಅಂದರೆ ಮೊಕದ್ದಮೆಯನ್ನು ಯಾವಾಗ ಬೇಕಂದ್ರೆ ಆವಾಗ ಹೂಡಬಹುದಾ? ಕೇಸ್ ಯಾವಾಗ ಬೇಕಂದ್ರೆ ಅವಾಗ ಹಾಕ್ಬೋದಾ? ಸೊ ಏನಾದರೂ ಇಂಥ ಟೈಮ್ ಒಳಗಡೆನೇ ಕೇಸ್ ಹಾಕಬೇಕು, ಈಗಲೇ ಹಾಕಬೇಕು ಅನ್ನೋದೇನಾದ್ರು ಇದೆಯಾ? ಸೊ ಯಾವ ಕೇಸುಗಳನ್ನು ಯಾವ ಒಂದು ಸಮಯದ ಇತಿಮಿತಿ ಒಳಗಡೆ ಹಾಕಬೇಕು? ಅದಕ್ಕೇನಾದರೂ ರಿಯಾಯಿತಿಗಳಿದಾವ, ಇತಿಮಿತಿಗಳಿದಾವ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಒಂದು ವಿಡಿಯೋದ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂತಹ ಒಂದು ವೆಬ್ಸೈಟಿನ ಲಿಂಕ್ಗೆ ನೀವು ಹೋದರೆ ನಮ್ಮ ಕಂಪ್ನಿಗಳ ಪರಿಚಯ ನಿಮಗೆ ಆಗುತ್ತೆ. ಸೊ ನೀವು ಅಲ್ಲಿ ಲಾ ಫರ್ಮ್ನ ಕ್ಲಿಕ್ ಮಾಡಿದ್ರೆ ನನ್ನ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಅಲ್ಲಿ ಮುಖಾಂತರ ನೀವು ಏನಾದರೂ ಕಾನೂನಿನ ಸಮಸ್ಯೆಗಳಿದ್ದರೆ ನನ್ನ ಆಫೀಸನ್ನು ನೋಡಿ ಬಂದು ಭೇಟಿ ಮಾಡಬಹುದು. ಹಾಗೂ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ, ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರ ಮಾತಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಕೇಸ್ಗಳನ್ನು ಅಂದರೆ ಮೊಕದ್ದಮೆಯನ್ನು ಯಾವಾಗ ಬೇಕಂದ್ರೆ ಆವಾಗ ಹೂಡಬಹುದಾ? ಕೇಸ್ ಯಾವಾಗ ಬೇಕಂದ್ರೆ ಅವಾಗ ಹಾಕ್ಬೋದಾ? ಅದಕ್ಕೇನು ಟೈಮು, ಹೊತ್ತು, ಗೊತ್ತು, ಈಗೆಲ್ಲ ನಾವು ನೋಡ್ತೀವಲ್ಲ, ಶುಭ ಕಾರ್ಯಗಳು ಅದು ಇದೆಂದರೆ ಹೊತ್ತು, ಗೊತ್ತು, ನಕ್ಷತ್ರ, ತಿಥಿ ಹಾಗೆ. ಸೊ ಏನಾದರೂ ಇಂಥ ಟೈಮ್ ಒಳಗಡೆನೇ ಕೇಸ್ ಹಾಕಬೇಕು, ಈಗಲೇ ಹಾಕಬೇಕು ಅನ್ನೋದೇನಾದ್ರು ಇದೆಯಾ? ಸೊ ಯಾವ ಕೇಸುಗಳನ್ನು ಯಾವ ಒಂದು ಸಮಯದ ಇತಿಮಿತಿ ಒಳಗಡೆ ಹಾಕಬೇಕು, ಅಥವಾ ಯಾವಾಗ ಬೇಕಂದ್ರೂ ಆವಾಗ ಕೇಸನ್ನು ಫೈಲ್ ಮಾಡಬಹುದಾ? ಅದಕ್ಕೇನಾದರೂ ರಿಯಾಯಿತಿಗಳಿದಾವ, ಇತಿಮಿತಿಗಳಿದಾವ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತನಾಡಬೇಕು. ಯಾಕೆಂತ ಹೇಳಿದ್ರೆ, ಎಷ್ಟೋ ಜನ ಬಂದು ನನ್ನ ಕಕ್ಷಿದಾರರು ಕೇಳ್ತಾ ಇರ್ತಾರೆ, ಸರ್ ತಾತನ ಹೆಸರಲ್ಲಿದೆ, ಏನೋ ಅಪ್ಪನ ಹೆಸರಲ್ಲಿದೆ, ಸೊ ಮುತ್ತಾತನ ಹೆಸರಲ್ಲಿದೆ, ಸೊ ಪೊಸಿಷನಲ್ಲಿ ಇನ್ಯಾರೋ ಇದ್ದಾರೆ, ನಾನು ಇವಾಗ ಕೇಸ್ ಹಾಕಿ ಬಿಡಿಸ್ಕೋಬೋದಾ? ಅಥವಾ ನಾವು ಸ್ವಾಧೀನದಲ್ಲಿದ್ದೇವೆ, ಸೊ ನಮ್ಮ ಹೆಸರಿಗೆ ಪತ್ರಗಳಿಲ್ಲ, ನಾವು ಏನು ಮಾಡೋದು? ಸೊ ಇದು ಕೇಸ್ ಹಾಕಿ ನಾವು ಮಾಡ್ಕೋಬಹುದಾ? ಈ ರೀತಿಯಾಗಿ ಮತ್ತು ಭಾಗಗಳನ್ನ ಮಾಡ್ಕೋಬಹುದಾ? ಏನೋ ನಮ್ಮದೇನೋ ಬೇಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಆ ಬೇಲಿ ಹಾಕ್ಸ್ಕೊಳ್ಳೋದಕ್ಕೆ ನಾವು ಏನಾದರೂ ಇಂಜೆಕ್ಷನ್ ಹಾಕೋಬೋದಾ? ಈ ರೀತಿಯಾಗಿ ಹಲವಾರು ಇಶ್ಯೂಸ್ಗಳು ಬರುತ್ತೆ. ಉದಾಹರಣೆಗೆ ಏನೇನು, ಈಗ ಪಾರ್ಟಿಷನ್ ಅಂದರೆ ಆಸ್ತಿಗಳನ್ನು ಭಾಗ ಮಾಡಿಕೊಡುವಂತಹ ಸಂದರ್ಭ ಬರಬಹುದು, ಅಥವಾ ಬೇಲಿ ಹಾಕುವಂತಹ ಸಂದರ್ಭ, ನನಗಾಗಲೇ ಹೇಳ್ದಂಗೆ ಕಾಂಪೌಂಡ್ ಅಥವಾ ಬೌಂಡ್ರಿ ಹಾಕುವಂತಹ ಸಂದರ್ಭಗಳು ಬರಬಹುದು. ಅಂತಹ ಸಂದರ್ಭ, ಅಥವಾ ಈ ಒಂದು ದಾರಿನೇ ಇಲ್ಲ ನನಗೆ, ಇಷ್ಟು ವರ್ಷಗಳಿಂದ ನಾನು ಈ ಒಂದು ದಾರಿ ಉಪಯೋಗಿಸ್ತಾ ಇದ್ದೆ, ಈಗ ದಾರಿನೇ ಇಲ್ಲ, ಈ ಒಂದು ಕೇಸನ್ನು ನಾನು ಹಾಕಬಹುದಾ? ಇಷ್ಟು ವರ್ಷಗಳು ಆದಮೇಲೆ ನಾನು ಹಾಕಬಹುದಾ? ಏನು ತೊಂದರೆ ಇಲ್ವಾ? ಅವ್ರು ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ, ಕೇಳಬಹುದಾ? ಖಾಲಿ ಜಾಗನ ಇನ್ಯಾರೋ ಬಂದು ಒತ್ತುವರಿ ಮಾಡಿಬಿಟ್ಟವ್ರೆ, ಕೇಸ್ ಹಾಕ್ಬೋದಾ? ಅಥವಾ ಇಂಥವ್ರಿಗೆ ಏನೋ ಮೋಸ ಮಾಡಿ ಫೋರ್ಜರಿಯನ್ನು ಮಾಡಿ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ದಾಖಲೆಗಳನ್ನು, ಕೇಸ್ ಹಾಕೋಬಹುದಾ? ಇಷ್ಟು ವರ್ಷ ಆಗ್ಬಿಟ್ಟಿದೆ, ಅಷ್ಟು ವರ್ಷ ಆಗ್ಬಿಟ್ಟಿದೆ, ದಾನ ಮಾಡಿಬಿಟ್ಟವ್ರೆ ಗೊತ್ತಿಲ್ಲದಂಗೆ, ವಿಲ್ ಬರ್ಸ್ಕೊಂಬಿಟ್ಟವ್ರೆ ಮೋಸ ಮಾಡಿ. ಸೊ ಈ ರೀತಿಯಾಗಿ ಹಲವಾರು ತಂಟೆ ತಕರಾರುಗಳು ಮನುಷ್ಯನ ಜೀವನದಲ್ಲಿ ಬರ್ತಾನೇ ಇರುತ್ತೆ. ಅಂದರೆ ಸಿವಿಲ್ ವ್ಯಾಜ್ಯಗಳು ಅಂತ ನಾವು ಇದೆಲ್ಲ ಕರಿಬಹುದು. ಅಂದರೆ ಈ ಒಂದು ಸಿವಿಲ್ ಸಮಸ್ಯೆಗಳಂದ್ರೆ ಏನು, ಇಬ್ಬರು ವ್ಯಕ್ತಿಗಳ ನಡುವೆ ಇರುವಂತಹ ಸಮಸ್ಯೆ. ಇಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಸಿವಿಲ್ ಕೋರ್ಟಿನಲ್ಲಿ ಕೇಸುಗಳನ್ನು ದಾಖಲು ಮಾಡಲಾಗುತ್ತೆ. ಆದ್ದರಿಂದ ಈ ಒಂದು ಕೇಸುಗಳು ಈಗಾಗಲೇ ನಾವು ನೋಡ್ಬಿಟ್ಟಿದ್ದೇವೆ, ಲಕ್ಷಾಂತರ ಕೇಸುಗಳು ಕೋರ್ಟ್ಗಳಲ್ಲಿದೆ. ಇದಕ್ಕೆ ಇತಿಮಿತಿನೇ ಇಲ್ವಾ ಅಂತಂದರೆ ಖಂಡಿತ ಇದೆ. ಇತಿಮಿತಿ ಇರೋದ್ರಿಂದಲೇ ಇಷ್ಟು ಕೇಸುಗಳು, ಇಲ್ಲ ಅಂದಿದ್ರೆ ಇನ್ನು ಕೋಟ್ಯಾಂತರ ಕೇಸುಗಳಾಗ್ಬಿಡ್ತಾಯಿತ್ತು. ಜನಗಳು ಕೇಸ್ ಮೇಲೆ ಕೇಸ್ ಹಾಕ್ಕೊಂಡು ಎಲ್ಲದನ್ನು ಕೂಡ ಹಾಳು ಮಾಡಿಕೊಂಡು, ನೆಮ್ಮದಿ ಶಾಂತಿ ಹಾಳು ಮಾಡಿಕೊಂಡು ಬರೀ ಕೋರ್ಟ್ಗಳಿಗೆ ಅಲಿತಾ ಇರಬೇಕಾಗ್ತಾಯಿತ್ತು. ಆದ್ದರಿಂದ ಈ ಒಂದು ಕೇಸುಗಳನ್ನು ನಿಯಂತ್ರಿಸಲು, ಕಂಟ್ರೋಲ್ ಮಾಡಲು ಮತ್ತು ಖರೀದಿದಾರರಿಗೆ ನ್ಯಾಯವನ್ನು ಒದಗಿಸಲು, ರಕ್ಷಣೆಯನ್ನು ಕೊಡಲು, ಇಷ್ಟು ವರ್ಷ ಆದಮೇಲೆ ನೋಡಪ್ಪ ನೀನು ಕೇಸ್ ಮಾಡೋಕ್ಕಾಗೋದಿಲ್ಲ, ಮುಗಿದೋಯ್ತು, ಸೊ ಅವರು ತಗೊಂಡ್ಬಿಟ್ಟಿದ್ದಾರೆ, ಇಷ್ಟು ವರ್ಷದಿಂದ ಸ್ವಾಧೀನದಲ್ಲಿದ್ದಾರೆ ಅಂತ ಹೇಳಿ ಖರೀದಿದಾರರಿಗೂ ರಕ್ಷಣೆ ಕೊಡಬೇಕಲ್ಲ. ಆ ರಕ್ಷಣೆ ಕೊಡುವ ಸಲುವಾಗಿ ಈ ಒಂದು ಕಾನೂನು ಬಂದಿದೆ. ದುರುದ್ದೇಶ ತಕರಾರುಗಳನ್ನು ಮಾಡುವಂಥದ್ದು, ಈ ಒಂದು ತಂಟೆ ತಕರಾರುಗಳು ಮಾಡೋದು, ಇವೆಲ್ಲವನ್ನು ಕೂಡ ತಡೆ ಹಿಡಿಯುವ ಸಲುವಾಗಿ ಈ ಒಂದು ಕಾನೂನು ಬಂದಿದೆ. ಯಾವುದ ಕಾನೂನು? ಕಾಲ ಪರಿಮಿತಿ ಅಧಿನಿಯಮ, ಅಂದರೆ ಲಾ ಆಫ್ ಲಿಮಿಟೇಷನ್
ಅಂತಲೂ ನಾವು ಕರಿತೇವೆ. ಲಿಮಿಟೇಷನ್ ಆ್ಯಕ್ಟ್ 1963 ಅನ್ನೋದು ಕೂಡ ನಾವು ಇಲ್ಲಿ ಕರೆಯಬಹುದಾಗಿದೆ. ಇದು ಒಂದು ಪ್ರೊಸೀಜರಲ್ ಲಾ ಆಗಿದೆ. ಅಂದರೆ ಒಂದು ಕೇಸನ್ನು ಹಾಕುವಾಗ ಏನೇನು ಪ್ರೊಸೀಜರು, ಅದಕ್ಕೆ ಕಾಲ ಪರಿಮಿತಿ ಏನಿದೆ, ಟೈಮ್ ಲಿಮಿಟೇಷನ್ ಏನಿದೆ, ಇದು ಯಾಕಿದೆ? ಟು ಕಂಟ್ರೋಲ್, ನಾನೀಗಾಗಲೇ ಹೇಳಾಗಿದೆ. ಮತ್ತು ಈ ಒಂದು ಕಾಲ ಪರಿಮಿತಿ ಆಗೋಗ್ಬಿಟ್ರೆ ನಾವು ಏನು ಮಾಡೋಕ್ಕಾಗೋದಿಲ್ವಾ, ಕೇಸ್ ಫೈಲ್ ಮಾಡೋಕ್ಕೆ ಆಗೋದಿಲ್ವಾ ಅಂದರೆ ಅದಕ್ಕೆ ಲಿಮಿಟೇಷನ್ ಆ್ಯಕ್ಟ್ ಸೆಕ್ಷನ್ 5 ಕಂಡೋನೇಷನ್ ಆಫ್ ಡಿಲೇ ಅಂತ ಹೇಳಿ ನಾವು ಕರಿತೇವೆ. ಸೊ ಆ ಒಂದು ವಿಳಂಬ ಆಗಿದ್ರೂ ಕೂಡ ಅದನ್ನು ಮನ್ನಾ ಮಾಡಿ ಈ ಒಂದು ಸಕಾರಣ ಇಂದ ನಾವು ಕೇಳ್ತಾ ಇದ್ದೀವಿ, ಇಂತಿಂಥ ಸಕಾರಣಗಳಿಗೋಸ್ಕರ ನಾವು ಕೇಳ್ತಾ ಇದ್ದೀವಿ, ನೀವು ಕಂಡೋನೇಷನ್ ಮಾಡಿ ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ ಹಾಕ್ತೇವೆ. ಅದು ಕೋರ್ಟ್ ಡಿಸ್ಕ್ರಿಷನ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಿದೆ. ಅವರು ಕೋರ್ಟಿನ ನ್ಯಾಯಾಧೀಶರು ವಿವೇಚನೆಯನ್ನು ಮಾಡಿ ಆ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡಬೇಕಾ ಇಲ್ವಾ ಅಂತ ಹೇಳಿ ಆ ಒಂದು ತಕರಾರುಗಳನ್ನು ಹಿಯರ್ ಮಾಡಿದ ನಂತರ ನ್ಯಾಯಾಧೀಶರು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಇನ್ನು ಸೆಕ್ಷನ್ 6 ಏನು ಹೇಳುತ್ತೆ? ರಿಲ್ಯಾಕ್ಸೇಷನ್ ಅಂದರೆ ಯಾವ ಸಂದರ್ಭಗಳಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬಹುದು, ಅಂದರೆ ಇತಿಮಿತಿಗಳಿಲ್ಲ ಅನ್ನೋ ಸಂದರ್ಭದಲ್ಲಿ, ಇತಿಮಿತಿನೇ ಇಲ್ಲ ಎಂಬುವಂತಹ ಒಂದು ಸಂದರ್ಭ ಯಾವಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಮೈನರ್ಸ್ಗಳಾಗಿದ್ದಾಗ ಅಥವಾ ಹುಚ್ಚರಾಗಿದ್ದಾಗ, ಅಂದರೆ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದೇ ಇದ್ದಾಗ. ಈಗ ಚಿಕ್ಕ ಮಕ್ಕಳು ನಮಗೇನು ತೊಂದರೆ ಆಗಿದೆ, ನಮಗೇನು ಹಕ್ಕಿಗೆ ಚ್ಯುತಿ ಬಂದಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ನಾನು ಕೇಸ್ ನಡೆಸೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಅಂತ ಹೇಳಿ ಅವರು ರಿಲ್ಯಾಕ್ಸೇಷನ್ನ ಪಡ್ಕೋಬಹುದು. ಮತ್ತು ಹುಚ್ಚರು, ಅವರಿಗೆ ಬುದ್ಧಿ ಸ್ಥಿಮಿತದಲ್ಲಿ ಇರೋದಿಲ್ಲ, ನನಗೆ ಆವಾಗ ಆ ರೀತಿ ಆಗಿತ್ತು, ನಾನು ಹೋರಾಟ ಮಾಡಿ ನನ್ನ ಹಕ್ಕನ್ನು ನ್ಯಾಯವನ್ನು ಪಡೆದುಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಹೇಳಿ ಅವರು ಕೂಡ ರಿಲ್ಯಾಕ್ಸೇಷನ್ಗಳನ್ನ ಪಡ್ಕೊಳ್ಬಹುದು. ಅಂದರೆ ಯಾವುದೇ ಒಂದು ಕಾನೂನು ಮಾಡಿದಾಗ ಅದಕ್ಕೆ ಇತಿಮಿತಿಯೂ ಇರುತ್ತದೆ, ಅಟ್ ದ ಸೇಮ್ ಟೈಮ್ ಅದಕ್ಕೆ ಕೆಲವು ಅಪವಾದಗಳು ಮತ್ತು ರಿಲ್ಯಾಕ್ಸೇಷನ್ಗಳನ್ನು ಕೂಡ ಕೊಟ್ಟಿರಲಾಗುತ್ತದೆ. ಸೊ ಈ ಒಂದು ಕಾನೂನಿನ ಬ್ಯೂಟಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇನ್ನು ಈ ಲಿಮಿಟೇಷನ್ ಆ್ಯಕ್ಟ್ ಕಾಲ ಪರಿಮಿತಿ ಅಧಿನಿಯಮ ಅನ್ನುವುದು ನಾನೀಗಾಗಲೇ ಹೇಳಿದಾಗೆ ಇದು ಪ್ರೊಸೀಜರಲ್ ಲಾ ಆಗಿದೆ. ಇದನ್ನು ಎದುರು ಪಕ್ಷಗಾರರು ಅಥವಾ ಎದುರು ವಕೀಲರು, ಪಕ್ಷಗಾರರ ವಕೀಲರು ಇದನ್ನು ಅಬ್ಜೆಕ್ಷನ್ ಅಥವಾ ತಕರಾರು ಮಾಡದೇ ಇದ್ದರೂ ಕೂಡ ಕೋರ್ಟಿಗೆ ಈ ಒಂದು ಅಧಿಕಾರ ಇದೆ. ಕೋರ್ಟೇನೆ ಈ ಒಂದು ಪ್ರೊಸೀಜರಲ್ ಲಾ ಲ್ಯಾಪ್ಸ್ ಆಗಿದೆ, ಲಿಮಿಟೇಷನ್ ಆಫ್ ಪೀರಿಯಡ್ ಬಾರ್ ಆಗಿದೆ ಅಂತ ಹೇಳಿ ಕೇಸನ್ನು ಡಿಸ್ಮಿಸ್ ಮಾಡಬೇಕಾಗುತ್ತದೆ. ಇದು ಒಬ್ಬ ನ್ಯಾಯಾಧೀಶರ ಒಂದು ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ಆಗಿದೆ ಎಂಬುದನ್ನು ನಾನು ಇಲ್ಲಿ ಹೇಳ್ತೇನೆ. ಇನ್ನು ಯಾವ ಸಂದರ್ಭಗಳಲ್ಲಿ ಈ ಒಂದು ಕಾಲ ಪರಿಮಿತಿಯ ಅಧಿನಿಯಮ ಒಂದು ಪೋಸ್ಟ್ಪೋನ್ನು ಕೂಡ ಮಾಡಬಹುದು. ಅಂದರೆ ಒಂದು ಏನಂತ ನಾವು ಕರಿತೇವೆ, ಈ ಒಂದು ಉದಾಹರಣೆಗೆ ಒಂದು ಮನಿ ರಿಕವರಿ ಸೂಟ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ, ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಒಂದು ಡೇಟಲ್ಲಿ. ಅದಾದಮೇಲೆ ಮತ್ತೆ ತಿರ್ಗಿ ಇನ್ನೊಂದಷ್ಟು ಸಮಯ ಕಳೆದ ನಂತರ ಒಂದಷ್ಟು ಪಾರ್ಷಿಯಲಿ ಪೇಮೆಂಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಪಾರ್ಷಿಯಲ್ ಪೇಮೆಂಟ್ ಮಾಡಿದಾಗ ಆ ಡೇಟಿಂದ ಈ ಒಂದು ಲಿಮಿಟೇಷನ್ನ ನಾವು ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ. ಆದ್ದರಿಂದ ಇಂತಹ ಒಂದು ಸಂದರ್ಭಗಳು ಬಂದಾಗ ಕೆಲವೊಮ್ಮೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರತಕ್ಕಂತಹ ಒಂದು ಸಂದರ್ಭಗಳು ಬರಬಹುದು. ಹವಾಮಾನ ವೈಪರೀತ್ಯಗಳಾಗ್ಬೋದು, ಇನ್ನೇನೋ ಫ್ಲಡ್ ಆಗ್ಬೋದು, ಈ ಥರ ಇನ್ನೇನೋ ಒಂದು ಕರೋನಾ ಮೊನ್ನೆ ಎಲ್ಲ ಬಂದಿತ್ತು. ಆ ಥರದ್ದು ಬಂದಾಗ, ಕೋರ್ಟ್ಗಳು ರಜೆ ಇದ್ದಾಗ ಅಂತಹ ಸಂದರ್ಭಗಳಲ್ಲಿಯೂ ಕೂಡ ಇದನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಹೋಗಬಹುದು. ಸೊ ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದುಬಿಡ್ತೇನೆ. ಈ ಒಂದು ಲಿಮಿಟೇಷನ್ ಆ್ಯಕ್ಟ್ ಅಂತ ನಾವೇನು ಕರಿತೇವೆ, ಇದು ಇಟ್ ಈಸ್ ಬಾರ್ಡ್ ಬೈ ಲಿಮಿಟೇಷನ್. ಮತ್ತು ಇದು ಇಟ್ ವಿಲ್ ನಾಟ್ ಗಿವ್ ಎಕ್ಸ್ಟಿಂಗ್ವಿಷ್ ದ ರೈಟ್ಸ್ ಅಂತ ಹೇಳಿದರೆ, ಇದು ನೀವು ಪರಿಹಾರವನ್ನು ಕೇಳುವುದನ್ನು ನಿಮಗೆ ತಡೆ ಹಿಡಿಯುತ್ತದೆಯೇ ಹೊರತು ನಿಮ್ಮ ಹಕ್ಕನ್ನು ಇದು ನಿಯಂತ್ರಿಸುವುದಿಲ್ಲ. ಅಂದರೆ ಇಷ್ಟು ಸಮಯ ಆಗೋಗಿದೆ ಅಂತ ಹೇಳಿದರೆ, ಉದಾಹರಣೆಗೆ ನೀವು 13 ಯಾವುದೋ ಒಂದು ಬೇರೆಯವರ ಸ್ವತ್ತಿನಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳೋಣ. ಸೊ ಆವಾಗ ನೀವು ಡಿಕ್ಲರೇಷನ್ಗೆ ಹಾಕೋಬೇಕಾಗಿತ್ತು, ಹಾಕ್ಕೊಂಡಿರಲ್ಲ. 3 ವರ್ಷ ಆಗೋಯ್ತು, ನೀವು ಹಾಕ್ಕೊಂಡಿರೋದಿಲ್ಲ. ಆದರೆ ಬೇರೆಯವರು ಬಂದು ನಿಮಗೆ ಕೇಸನ್ನು ಫೈಲ್ ಮಾಡಿದಾಗ, ಇಲ್ಲ ನಾನು ಇಷ್ಟು ವರ್ಷಗಳಿಂದನೂ ನಾನು ಸ್ವಾಧೀನದಲ್ಲಿದ್ದೀನಿ ಅಂತ ನೀವು ಡಿಫೆನ್ಸನ್ನು ತಗೋಬಹುದು. ಅಂದರೆ ರಕ್ಷಣಾತ್ಮಕವಾಗಿ ನಿಮ್ಮ ಹಕ್ಕನ್ನು ನೀವು ಅಲ್ಲಿ ಸ್ಥಾಪಿಸಬಹುದಾಗಿದೆ. ಅಂದರೆ ಯು ಕ್ಯಾನ್ ಡಿಫೆಂಡ್ ಯುವರ್ ಸೆಲ್ಫ್, ಯು ಕ್ಯಾನಾಟ್ ಎಕ್ಸಿಕ್ಯೂಟ್ ಆ್ಯಸ್ ಎ ಎಕ್ಸೆಸಿವ್ ಪವರ್
ಎಕ್ಸಿಕ್ಯೂಟಿವ್ ಪವರ್ ಆಗಿ ನೀವು ಅದನ್ನು ಉಪಯೋಗಿಸಲಿಕ್ಕೆ ಬರೋದಿಲ್ಲ. ಲಿಮಿಟೇಷನ್ ಆಫ್ ಪೀರಿಯಡು ಕಳೆದ ನಂತರ ಎಂಬುವಂತಹ ಮಾತನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಈಗಾಗಲೇ ನಾನು ಹೇಳಿದೆ ಇದು ಆಲ್ ಸಾರ್ಟ್ ಆಫ್ ಸಿವಿಲ್ ಕೇಸಸ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಅಂದರೆ ಯಾವುದೇ ಒಂದು ಮೊಕದ್ದಮೆಯನ್ನು ಹೂಡುವಾಗ, ದಾವೆ ಹೂಡುವಾಗ ಆಗಿರ್ಬೋದು, ಅಪ್ಲಿಕೇಶನ್ಗಳನ್ನು ಅರ್ಜಿ ಹಾಕೋದಕ್ಕೂ ಕೂಡ ಇರುತ್ತೆ, ಅಥವಾ ಪಿಟಿಷನ್ಗಳನ್ನ ಹಾಕೋದಾಗಿರ್ಬೋದು, ಮತ್ತು ರಿವಿಷನ್ ಆಗ್ಬೋದು, ರಿವ್ಯೂ ಪಿಟಿಷನ್ಗಳಾಗ್ಬೋದು, ಎಲ್ಲದಕ್ಕೂ ಕೂಡ ಕಾಲ ಪರಿಮಿತಿ ಅನ್ನೋದು ಇದ್ದೇ ಇರುತ್ತೆ. ಮನುಷ್ಯನಿಗೆ ಲಿಮಿಟೇಷನ್ನೇ ಇಲ್ಲ ಅಂತಂದರೆ ಹುಚ್ಚು ಬಂದಂಗೆ ಕೇಸ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಜನ. ಯಾಕೆ ಅಂತೇಳಿದ್ರೆ ಅವ್ರ ಉದ್ದೇಶನೇ ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡಬೇಕು, ಅವರಿಗೆ ದುರುದ್ದೇಶಗಳನ್ನು ಇಟ್ಕೊಂಡಿರ್ತಾರೆ. ದುಡ್ಡಿರೋರು, ಶ್ರೀಮಂತರು, ಬಡವರ ಒಂದು ದೌರ್ಜನ್ಯ ಮಾಡೋದಕ್ಕೋಸ್ಕರನೂ ದಾಖಲೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಒಂದು ತಕರಾರು ಮಾಡೋಣ, ಬಿಟ್ಬಿಡೋಣ, ವರ್ಷಗಟ್ಟಲೆ ಓಡ್ಕೊಂಡು ಹೋಗಲಿ ಅಂತ ಹೇಳಿ, ಯಾವಾಗಲೂ 50 ವರ್ಷ ನಮ್ಮ ತಾತ ಸೈನ್ ಮಾಡಿಕೊಟ್ಟಿದ್ರು, ಇದಾಗಿತ್ತು ಅದಾಗಿತ್ತು ಅಂತೇಳಿ ಏನೋ ಒಂದು ತಕರಾರು ಮಾಡಿಕೊಂಡು ಕೇಸ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ಅದನ್ನು ನಿಯಂತ್ರಣ ಮಾಡುವ ಸಲುವಾಗಿ ಈ ಒಂದು ಲಿಮಿಟೇಷನ್ ಆಫ್ ಆ್ಯಕ್ಟ್ ಅನ್ನೋದು ನಮ್ಮಲ್ಲಿ ಇದೆ. ಉದಾಹರಣೆಗೆ ನೋಡಿ, ಇತ್ತೀಚೆಗಷ್ಟೇ ಈ PTCL ಆ್ಯಕ್ಟು ಏನು SC/STಗೆ ಸಂಬಂಧಪಟ್ಟಂತೆ PTCL ಆ್ಯಕ್ಟು ಟೈಮ್ ಲಿಮಿಟೇಷನ್ ಬಾರ್ನ ರಿಮೂವ್ ಮಾಡಿಬಿಟ್ರು. ಇದರಿಂದ ಎಷ್ಟು ತಕರಾರುಗಳಾದವು, ಎಷ್ಟು ಸಾವಿರಾರು ಕೇಸುಗಳು ಫೈಲ್ ಆಗೋಯ್ತು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ದರಿಂದ ಯಾವುದಕ್ಕೆ ಆಗಲಿ ಒಂದು ಇತಿಮಿತಿ ಅನ್ನೋದು ಬೇಕಾಗುತ್ತೆ, ಒಂದು ಬೌಂಡ್ರಿ ಅನ್ನೋದು ಬೇಕಾಗುತ್ತೆ. ಸೊ ಆ ಒಂದು ಹದ್ದುಬಸ್ತು ಅನ್ನೋದು ಬೇಕಾಗ್ತದೆ. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಸಿವಿಲ್ಸ್ ವ್ಯಾಜ್ಯಗಳಲ್ಲಿ ಪ್ರಮುಖವಾಗಿ ಒಂದು ಮನಿ ರಿಕವರಿ ಸೂಟ್ ಅಂತ ಬರಬಹುದು. ಹಣವನ್ನು ವಸೂಲಿ ಮಾಡುವಂಥದ್ದು. ಅದಕ್ಕೆ ಎಷ್ಟು ವರ್ಷ? ಒಂದು 3 ವರ್ಷ ಇನ್ನು ಮಿತಿ ಅನ್ನೋದು ಇದೆ. 3 ವರ್ಷದ ಒಳಗಡೆನೇ ಕೇಸ್ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಜಸ್ಟ್ ಏನಾಗುತ್ತೆ, ಖಾಲಿ ಪೇಪರ್ ಆಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ಕಾನೂನಿನ ರಕ್ಷಣೆ ಇರೋದಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಬಿಡ್ಬೇಕು. ಆದರೆ ನಾನು ಈ ವಿಡಿಯೋ ಮೊದಲೇ ಹೇಳ್ದಂಗೆ ಕೆಲವೊಮ್ಮೆ ಎಕ್ಸೆಪ್ಷನ್ಗಳಿದ್ದಾವೆ, ರಿಲ್ಯಾಕ್ಸೇಷನ್ಗಳಿದ್ದಾವೆ, ಕಂಡೋನೇಷನ್ ಆಫ್ ಡಿಲೇ ಅನ್ನೋದು ಇದೆ. ಸೊ ಅದನ್ನು ನೋಡಿಕೊಂಡು ಮೂವ್ ಮಾಡಬೇಕಾಗುತ್ತೆ. ಇನ್ನು ಟೈಟಲ್ಲು, ನಾನು ಓನರ್ ಇದ್ದೇನೆ, ನನಗೆ ಟೈಟಲು ಕೊಡಬೇಕು, ನೀವು ನಾನೇ ಮಾಲೀಕರಾಗಿದ್ದೀನಿ ಅಂತ ಕೇಳುವಂತಹ ಒಂದು ಕೇಸುಗಳಿಗೆ 12 ಇಯರ್ಸ್ ಅಂತ ನಾವು ಈಗಾಗಲೇ ಹೇಳ್ತೇವೆ. ಅಂದರೆ ಅಡ್ವರ್ಸ್ ಪೊಸಿಷನ್ ಅಂತ ಹೇಳಿ. ಉದಾಹರಣೆಗೆ ಒಬ್ಬ ವ್ಯಕ್ತಿ 12 ವರ್ಷಗಳಿಗೂ ಮೇಲ್ಪಟ್ಟು ಒಂದು ಸ್ವತ್ತಿನಲ್ಲಿ ಇದ್ದಾಗ ಅವರು ಟೈಟಲ್ಗೆ ನನಗೆ ಟೈಟಲ್ ಕೊಡಿ, ಅಂದರೆ ಮಾಲೀಕತ್ವ ಕೊಡಿ ನನಗೆ ಅಂತ ಹೇಳಿ ಕೋರ್ಟ್ಗೆ ಹೋಗಬಹುದು. 12 ವರ್ಷಗಳ ಒಳಗೆ ಅವರು ಕೇಸನ್ನು ಫೈಲ್ ಮಾಡಬೇಕಾಗತ್ತೆ. ಸೊ ಇನ್ನು ಡಿಕ್ಲರೇಷನ್ ಸೂಟ್ಗಳು, ನಾನು ಮಾಲೀಕ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಂತ ಹೇಳಿ ಕೇಳುವಂಥದ್ದು. ಇವರ ಸ್ವತ್ತಲ್ಲಿ ಇನ್ಯಾರೋ ಇರ್ತಾರೆ, ಅಥವಾ ಇವ್ರ ಸ್ವತ್ತಿಗೆ ಇನ್ಯಾರೋ ಬಂದು ನಾನು ಓನರು ಅಂತ ಹೇಳಿ ಬಂದು ಕೇಸನ್ನು ಫೈಲ್ ಮಾಡ್ತಾರೆ. ಅಂಥ ಸಂದರ್ಭಗಳು ಬಂದಾಗ ಇಲ್ಲ ನಾನೇ ಮಾಲೀಕನಿದ್ದೇನೆ ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆವಾಗ ಡಿಕ್ಲರೇಷನ್ ಸೂಟನ್ನು ಅಷ್ಟೇ 3 ವರ್ಷದ ಒಳಗಡೆ ಹಾಕ್ಕೋಬೇಕಾಗತ್ತೆ. ಇನ್ನು ಯಾವುದೋ ಒಂದು ಕ್ರಯಪತ್ರಗಳಾಗಿರ್ಬೋದು, ಅಥವಾ ದಾನಪತ್ರ, ವಿಲ್ಲು, ಮತ್ತು ಇನ್ನೇನೋ ಒಂದು ಡೀಡ್ಸು, ಡ್ರಾಫ್ಟ್ಸ್ಗಳನ್ನು ವಂಚನೆ ಮಾಡುವ ಮುಖಾಂತರ, ಅಂದರೆ ಮೋಸ ಮಾಡುವ ಮುಖಾಂತರ, ನಂಬಿಕೆ ದ್ರೋಹ ಮಾಡಿ ಅವ್ರಿಗೆ ಅರಿವಿಲ್ಲದಂತೆ ಏನೋ ದಾಖಲೆಗಳನ್ನು ಮಾಡಿಸಿಕೊಂಡು ಬಿಟ್ಟಿದ್ರೆ ಅದಕ್ಕೆ ಏನಪ್ಪ ಅಂತ ಹೇಳಿದರೆ, ಅದಕ್ಕೆ ಯಾವಾಗ ಅವರಿಗೆ ಅದು ಗೊತ್ತಾಗಿರುತ್ತೋ, ಅಂದರೆ ಉದಾಹರಣೆಗೆ ಒಂದು ಸೇಲ್ ಡೀಡ್ ಮಾಡಿಕೊಟ್ಟು ಒಂದು 3 ವರ್ಷದ ಒಳಗಡೆನೇ ಹಾಕಬೇಕು ಅಂತ ನಾವು ಅಂದ್ಕೊತೀವಿ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ಆದರೆ ಸೇಲ್ ಡೀಡನ್ನೇ ಮೋಸ ಮಾಡಿ ವಂಚನೆ ಮಾಡಿ ಅದರೊಳಗೆ ಅವರು ಅಲ್ಲವೇ ಅಲ್ಲ, ಫೋಟೋನೂ ಅವ್ರದ್ದಲ್ಲ, ವ್ಯಕ್ತಿನೂ ಅವರಲ್ಲ, ಸೈನು ಅವ್ರದ್ದಲ್ಲ, ಈ ರೀತಿಯಾಗಿ ಕಾನ್ಕೋಟೆಡ್ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಗಳನ್ನ ಮಾಡಿಬಿಟ್ಟಿದ್ರೆ ಅದು ಇವ್ರಿಗೆ ಗೊತ್ತಾಗಿರೋದು ಒಂದು 10 ವರ್ಷ, 12 ವರ್ಷ ಬಿಟ್ಕೊಂಡೆ, 12 ವರ್ಷ ಬಿಟ್ಕೊಂಡೆ ಆಗಿರುತ್ತೆ ಅಂತಲೇ ಇಟ್ಕೊಳ್ಳೋಣ. ಆದರೂ ಕೂಡ ಅವರು ಯಾವಾಗ ಅವರಿಗೆ ಗೊತ್ತಾಯಿತು ಆ ದಿನದಿಂದ ಅವರು ಕೇಸನ್ನು ಫೈಲ್ ಮಾಡ್ಬೋದು, ಲಿಮಿಟೇಷನ್ನ ಲೆಕ್ಕಕ್ಕೆ ತಗೊಂಡು. ರಿಜಿಸ್ಟರ್ ಆಗಿರೋ ದಿನದಿಂದ ಅಲ್ಲ. ಇದು ಭಾಳ ಮುಖ್ಯ. ಇದು ಎಷ್ಟೋ ಜನಕ್ಕೆ ಇದರ ಬಗ್ಗೆ ಅರಿವು ಇಲ್ಲ. ರಿಜಿಸ್ಟ್ರೇಷನ್ ಆಗೋಯ್ತಾ, 3 ವರ್ಷ ಕಳೆದೋಯ್ತಾ, ಅಲ್ಲಿಗೆ ಮುಗೀತು ನಿಮ್ಮದು ಕತೆ, ಚಾಪ್ಟರ್ ಕ್ಲೋಸು ಅನ್ನೋ ಥರದಲ್ಲಿ ಮಾಡಿಬಿಡ್ತಾರೆ. ಆದರೆ ಈ ವಂಚನೆ ಆಗಿರೋದು ಅವ್ರಿಗೆ ಯಾವಾಗ ಗೊತ್ತಾಯಿತು ಆ ದಿನದಿಂದ ಅವರು ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ ಎಂಬುವ ಮಾತನ್ನು ಕೂಡ ಇನ್ನು ಹೇಳ್ತೇನೆ. ಇನ್ನು ಯಾವುದೋ ಒಂದು ಕೋರ್ಟಿಂದ ಡಿಗ್ರಿ ಬಂತು, ಜಡ್ಜ್ಮೆಂಟ್ ಬಂತು ಅಂತ ಇಟ್ಕೊಳ್ಳೋಣ. ಅಲ್ಲಿಂದ ನೀವು ಬೇರೆ ಮೇಲ್ಮನವಿಗೆ ಹೋಗಬೇಕು. ಇವ್ರು ಕೊಟ್ಟಿರೋ ತೀರ್ಪು ನಮಗೆ ಸರಿ ಹೋಗಲಿಲ್ಲ ಅಂತ ಹೇಳಿದಾಗ ನೀವು 30 ಡೇಸ್ ಒಳಗಡೆ ಆ ಒಂದು ಮೇಲ್ಮನವಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಇನ್ನು ಉದಾಹರಣೆಗೆ ಯಾವುದೋ ಒಂದು ಜಮೀನುಗಳಲ್ಲಿ, ಕೃಷಿ ಭೂಮಿಗಳಲ್ಲಿ ಒಬ್ಬರಿಗೆ ಭೋಗ್ಯಕ್ಕೆ ಅಂತ ಕೊಟ್ಬಿಟ್ಟಿರ್ತೀರ, ಲೀಸ್ ಅಂತ ನಾವು ಹೇಳಿ ಕರಿತೇವೆ. ಸೊ ಅವರು ಭೂಮಿಯನ್ನು ಉಳ್ತಾ ಇರ್ತಾರೆ. ಸೊ ನೀವು ನನಗೆ ಬಿಟ್ಕೊಡಪ್ಪ ಅಂತ ಕೇಳಿದ್ರೆ ಬಿಟ್ಕೊಡೋದಿಲ್ಲ. ಸೊ ಅಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಮಾಲೀಕತ್ವವನ್ನು ಸ್ಥಾಪಿಸಿ ನೀವು ಅವರಿಂದ ಬಿಡಿಸ್ಕೋಬೇಕು ಅಂತಂದಾಗ ಅದು 30 ವರ್ಷಗಳ ಒಳಗಡೆ ನೀವು ಅದನ್ನು ಕೇಳಬೇಕಾಗುತ್ತದೆ.
ಎಂಬುದನ್ನು ಕೂಡ ನೀವು ಇಲ್ಲಿ ಅರ್ಥಕೋಬೇಕು. ಇನ್ನು ಚೆಕ್ ಬೌನ್ಸ್ ಕೇಸ್ಗಳನ್ನ ತೊಗೊಂಡ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 138 ಅಂತ ಏನು ಹೇಳುತ್ತೆ, ಅದೇನೋ ಒಂದು ಚೆಕ್ ಬೌನ್ಸ್ ಆದರೆ 15 ದಿವಸದ ನೀವು ನೋಟಿಸನ್ನು ಕೊಡಲೇಬೇಕು ಅಂತ ಹೇಳುತ್ತೆ. ಮ್ಯಾಂಡೇಟ್ರಿ ಅದು, ಲಾಯರಿಂದ ಒಂದು ನೋಟಿಸ್ ಹೋಗಬೇಕು 15 ದಿವಸದ್ದು. ಅದಾದ ಮೇಲೆ ಅವರು ರಿಸಿಪ್ಟ್ ಮಾಡಿಕೊಂಡ ದಿನದಿಂದ 30 ದಿನದ ಒಳಗಡೆ ನೀವು ಕೇಸ್ ಫೈಲ್ ಮಾಡಬೇಕು ಅಂತ ಲಿಮಿಟೇಷನ್ ಇದೆ. ಸೊ ಈ ರೀತಿಯಾಗಿ ಎಲ್ಲ ಕೇಸುಗಳಿಗೂ ಒಂದು ಲಿಮಿಟೇಷನ್ ಅನ್ನೋದು ಇದೆ. ಆದರೆ ನಾನು ಈಗಾಗಲೇ ಮೊದಲು ಹೇಳಿದಾಗೆ ಈ ಲಿಮಿಟೇಷನ್ಗಳನ್ನು ನೀವು ಸಕಾರಣಗಳನ್ನು ಕೊಟ್ಟು, ಅಂದರೆ ನಾನು ಈಗಾಗಲೇ ಹೇಳಿದೆ ಸೆಕ್ಷನ್ 5 ಅಂಡರಲ್ಲಿ ನೀವು ಕಂಡೋನೇಷನ್ ಆಫ್ ಡಿಲೇ ಮನ್ನಾ ಮಾಡಿ, ಸಕಾರಣಗಳಿದೆ, ನನಗೆ ಆರೋಗ್ಯ ಸರಿ ಇರಲಿಲ್ಲ, ಮತ್ತು ಅಥವಾ ನನಗೆ ಈ ರೀತಿಯಾಗಿ ಮೇಜರ್ ಸರ್ಜರಿ ಇನ್ನೇನೋ ಆಗಿತ್ತು, ನನಗೆ ಬುದ್ಧಿ ಸ್ಥಿಮಿತದಲ್ಲಿ ಇರಲಿಲ್ಲ, ಕೇಸ್ ನಡೆಸುವಂತಹ ಸ್ಥಿತಿನಲ್ಲಿ ಇರಲಿಲ್ಲ, ಅಥವಾ ನಾನು ಇಲ್ಲಿ ಇರಲಿಲ್ಲ, ಹೊರದೇಶದಲ್ಲಿದ್ದೆ, ನನಗೆ ಗೊತ್ತಾಗಲಿಲ್ಲ, ಅಥವಾ ಈ ರೀತಿಯಾದಂತಹ ಒಂದು ನೀವು ಸಕಾರಣಗಳನ್ನು ಕೊಟ್ಟು ಜೆನ್ಯೂನ್ ರೀಸನ್ಗಳನ್ನು ಕೊಟ್ಟಾಗ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಅಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ನ್ಯಾಯಾಧೀಶರ ಒಂದು ವಿಮರ್ಶೆಗೆ ಬಿಟ್ಟಿರುವಂತಹ ವಿಚಾರ ಕೂಡ ಅದಾಗಿರುತ್ತೆ. ಸೊ ಆದ್ದರಿಂದ ಈಗಾಗಲೇ ನಾನು ಹೇಳಿದೆ, ಮೈನರು ಮತ್ತು ಹುಚ್ಚರಿದ್ದಾಗ ರಿಲ್ಯಾಕ್ಸೇಷನ್ಗಳು ಸಿಗುತ್ತೆ. ಆದ್ದರಿಂದ ಪ್ರತಿಯೊಂದು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ನಾವು ದಾಖಲೆಗಳು ಏನು, ಆ ದಾಖಲೆಯ ಸ್ವರೂಪ ಏನಿದೆ, ಆ ಒಂದು ದಾವೆಯ ಸ್ವರೂಪ ಏನಿದೆ, ವಾಟ್ ಈಸ್ ದ ನೇಚರ್ ಆಫ್ ಇಶ್ಯೂ ಅನ್ನೋದನ್ನು ತಿಳ್ಕೊಂಡು ಅಲ್ಲಿ ಏನು ಕೇಸ್ ಸ್ಟಡಿಯನ್ನು ಮಾಡಬೇಕಾಗತ್ತೆ, ಯಾವಾಗ ಏನಾಯಿತು ಅನ್ನೋದನ್ನು ತಿಳಿದುಕೊಂಡಾಗ, ಸೊ ವಕೀಲರ ಬಳಿ ನೀವು ಕೂಡ ಕೂತು ದೀರ್ಘವಾಗಿ ಚರ್ಚೆ ಮಾಡಿದಾಗ ಅದರಲ್ಲಿ ಏನೋ ಒಂದು ಇದರಲ್ಲಿ ದಾರಿ ಕಾಣುತ್ತೆ. ಅವರಿಗೆ ಅವರ ಅನುಭವದ ಆಧಾರದ ಮೇಲೆ ದಾರಿ ಕಾಣಬಹುದು. ದಾರಿ ಕಂಡಾಗ ಅವರು ನಿಮಗೆ ಅಡ್ವೈಸ್ಗಳು ಕೂಡ ಮಾಡಬಹುದಾಗಿದೆ. ಆದ್ದರಿಂದ ಯಾವಾಗಂದ್ರೆ ಅವಾಗ ಕೇಸುಗಳನ್ನು ದಾಖಲಿಸುವಂತಿಲ್ಲ. ಪ್ರತಿಯೊಂದಕ್ಕೂ ಒಂದು ಅಂಕುಶ ಅನ್ನೋದು ಇದ್ದೇ ಇರುತ್ತೆ. ಒಂದು ನಾವು ಒಂದು ಹಸುಗಳಿಗೆ ಎತ್ತುಗಳಿಗೆ ನಾವು ಮೂಗ್ದಾರ ಅಂತ ಹಾಕ್ತೇವೆ. ಸೊ ಆ ರೀತಿಯಾಗಿ ಈ ಜನಗಳ ಹುಚ್ಚಾಟಕ್ಕೆ, ಕೇಸ್ ಹಾಕುವ ಭರಾಟೆಗೆ ಖಂಡಿತವಾಗಿ ಕಾನೂನಲ್ಲಿ ಇತಿಮಿತಿಗಳು ಇದೆ. ಅದನ್ನು ನೀವು ತಿಳಿಯಿರಿ, ಅರಿಯಿರಿ. ಇದನ್ನು ತಿಳಿದುಕೊಳ್ಳದೆ ನಾನು ಸುಮ್ಮನೆ ಕೇಸ್ಗಳು ಯಾವಾಗಂದ್ರೆ ಅವಾಗ ಹಾಕೊಂಡು ಹೋಗ್ತೇನೆ ಅಂದರೆ ಡಿಸ್ಮಿಸ್ ಆಗೋದಂತೂ ಖಂಡಿತವಾಗಿ ಇರುತ್ತೆ ಎಂಬುವಂತಹ ಎಚ್ಚರಿಕೆಯನ್ನು ಕೂಡ ಇಲ್ಲಿ ನಾನು ನಿಮಗೆ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.